ಪಾಕಿಸ್ತಾನ ಜೆಂಡಾ ಹಾಕಿದವ್ರಿಗೆ ಬಾಯಿಗೆ ಹಾಕಿ ಗುಂಡು ಹೊಡಿಬೇಕು ಬೇಡ? ಪಾಕಿಸ್ತಾನ ಜೆಂಡಾ ಬಂದವ್ರಿಗೆ ಹಿಂದಿನ ಗುಂಡು ಹಾಕ್ಬೇಕು ಬೇಡ? ಅಲ್ರೋ ಮಕ್ಕಳ, ಈ ದೇಶದ ಅನ್ನ ತಿಂತೀವಿ, ನೀರು ಕುಡಿತೀವಿ, ಗಾಳಿ ಸೇರಿಸ್ತೀವಿ. ಪಾಕಿಸ್ತಾನಿ ಮಕ್ಕಳ ಪಾಕಿಸ್ತಾನ ಬಿಟ್ಟು ತಿನ್ನಕ್ಕೆ ಜೋಳಿಲ್ಲ, ತಿನ್ನಕ್ಕೆ ಅಕ್ಕಿಲ್ಲ. ಅಲ್ಲೇನು RSS ಐತನ ಪಾಕಿಸ್ತಾನದಾಗ? ವಿಶ್ವ ಹಿಂದೂ ಪರಿಷತ್ ಐತನಲ್ಲಿ? ಶ್ರೀರಾಮ ಸೇನಾ ಐತನೋ? BJP ಐತನೋ? ಮತ್ತು ಮಕ್ಕಳ ನಿಮ್ಮ ಮಸೂತಿ ಮ್ಯಾಗ ನೀವೇ ಬಾಂಬ್ ಹಾಕೋತಿರೋದು. ಹೋಗಿ ಬಿಡ್ರಪ್ಪ, ಜಗತ್ನಾಗ ಮುಸಲ್ಮಾನ್ರು ಯಾವ ದೇಶನಾಗ ಶಾಂತಿ ಅದಾರ? ಇಂಗ್ಲೆಂಡ್ನಾಗ ಶಾಂತಿ ಇಲ್ಲ, ಅಮೇರಿಕಾದಾಗ ಶಾಂತಿ ಇಲ್ಲ, ಜಪಾನ್ದಾಗ ಶಾಂತಿ ಇಲ್ಲ, ಜರ್ಮನ್ದಾಗ ಶಾಂತಿ ಇಲ್ಲ, ಸ್ವಿಟ್ಜರ್ಲೆಂಡ್ನಾಗ ಶಾಂತಿ ಇಲ್ಲ, ಇಟ್ಲಿ ಒಳಗೆ ಶಾಂತಿ ಇಲ್ಲ, ಫ್ರಾನ್ಸ್ದಾಗ ಶಾಂತಿ ಇಲ್ಲ. ಇವತ್ತು ಬಾಂಗ್ಲಾದೇಶಕ್ಕೆ ಗೊತ್ತಿರಲಿ ಎಷ್ಟು ಹಿಂದೂಗಳು ಕಬ್ಬು ಹಾಕ್ತಾ ಇದ್ದಾರೆ. ಬಂಧುಗಳೇ, ಕರ್ನಾಟಕವನ್ನ ಈ ಸರ್ಕಾರ ಪಾಕಿಸ್ತಾನ ಮಾಡ್ಲಿಕ್ಕೆ ಹೊಂಟಿದೆ. ಆಗೋದಿಲ್ಲ ಅಂದ್ರೆ ನೀವು ಯಾವ ಗ್ಯಾರಂಟಿ ನೋಡಲಾರದೆ ಯಾರು ಹಿಂದೂ ಪರವಾಗಿ ಗಟ್ಟಿರ್ತಾರ ಅವ್ರು ವೋಟ್ ಹಾಕ್ಬೇಕು. ಇವತ್ತು ನೀವು ಬಂದಿರಲ್ಲ, ಇಷ್ಟು ಬೇಗ ಒಂದು 15-20 ಜನ ನೀವೇನು ಸೇರಿರಲ್ಲ. ನೀವೇನು ಗಾಡಿ ಕೊಟ್ಟು ಕಳ್ಸ್ಯಾರೇನ್ರಿ? ಯಾರು ₹500 ಕೊಟ್ಟಾರೇನ್ರಿ? ಕಳಿಸ್ಕೊಟ್ಟಾರೇನ್ರಿ? ನೀವು ಎದಕ್ಕೆ ಬಂದಿರಿ? ಸನಾತನ ಹಿಂದೂ ಧರ್ಮಕ್ಕಾಗಿ ಬಂದಿರಿ. ಮದ್ದೂರ ಇಡೀ ಕರ್ನಾಟಕದ ರಾಜಕಾರಣದ ಚಿತ್ರ ಬೇರೆ ಮಾಡದ. ಇವತ್ತು ನಾ ಒಕ್ಕಲಿಗ, ನಾ ಲಿಂಗಾಯತ, ನಾ ದಲಿತ, ನಾ ಮರಾಠ, ನಾ ಬ್ರಾಹ್ಮಣ, ನಾ ವೈಶ್ಯ ಯಾವುದೂ ಇಲ್ಲ. ನಾವೆಲ್ಲ ಕೆಲವೊಂದು ಸ್ವಾಮಿಗಳು ತಮ್ಮ ಧರ್ಮದ ಪ್ರಚಾರ ಮಾಡೋದು ಬಿಟ್ಟು ಏನು ಹೇಳ್ತಾರೆ ಗೊತ್ತ? ಲಿಂಗಾಯತ ಮತ್ತು ಇಸ್ಲಾಮು ಒಂದೇ ವೇದಿಕೆ. ಮತ್ತು ಯಾಕೆ ಹಾಕೊಂಡ್ರಿ ಹೋಗ್ರಲ್ಲ ಸಾವಿರ ಕೆಲಸ ಇಲ್ಲ ನಿಮ್ಗೆ. ಅಂದ್ರೆ ಲಿಂಗಾಯತ್ರೊಳಗ ತಂಗಿನ ತಾಯಿನ ಯಾರು ಲಗ್ನ ಆಗ್ತಾರೆ? ಅಲ್ಲಿ ಆಗ್ತಾರ ಅವ್ರು ಯಾರು ಹೇಳ್ತಾರಲ್ಲ ಅವರು ಆ ತಾಯಿನೂ ಆಗ್ತಾರೆ, ಮಗಳು ಆಗ್ತಾರೆ, ಎಲ್ಲರೂ ಆಗ್ತಾರೆ. ನಾನು ಲಿಂಗಾಯತ್ರೊಳಗೆ ಯಾರು ಆಗ್ತಾರ? ಅಂದ್ರೆ ಇಸ್ಲಾಂ ಲಿಂಗಾಯತ್ ಹೆಂಗೆ ಒಂದು ಆಗ್ತದ? ಕೆಲವೊಂದು ಮಂದಿ ಸ್ವಾಮಿಗಳದ ಕೆಲಸ ಇವ್ರು ಬಿಟ್ಟಾರ, ಇವರು ಹಿಂದೂ ಧರ್ಮ ಬಿಟ್ಟಾರೆ, ಎಲ್ಲ ಬಿಟ್ಟಾರೆ. ಯಾರು ಹಿಂದೂ ಬರ್ಸ್ಬೇಡ ತೋಪ ನನ್ನ ಮಗ ಹೇಳ್ತಾನ. ಇವತ್ತು ಲಿಂಗಾಯತರು ಬೇರೆ, ವೀರ ಸೇವರತ್ ಮತ್ತೆ ನಮ್ಮಲ್ಲಿ ಡಿಫ್ರೆನ್ಸಿಯೇಷನು.